ಹಲೋ ಮಕ್ಕಳೇ, ನಾವಿವತ್ತು ಫಸ್ಟ್ PUC ಮಿಡ್ ಟರ್ಮ್ ಎಕ್ಸಾಮಲ್ಲಿ ಕೇಳಿರುವಂಥ ಗ್ರಾಮರ್ ಕ್ವೆಶ್ಚನ್ಸ್ಗಳಿಗೆ ಆನ್ಸರ್ಸ್ನ ಕಂಡುಹಿಡಿಯೋಣ. ಸೊ ಇಲ್ಲಿ ಪಾರ್ಟ್ ಡಿ ಇಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಅದರಲ್ಲಿ 32nd ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಇಲ್ಲಿ ಬ್ರ್ಯಾಕೆಟ್ಸಲ್ಲಿ 3 ಆರ್ಟಿಕಲ್ಸ್ನ ಕೊಟ್ಟಿದ್ದಾರೆ, ಅದನ್ನು ನಾವಿಲ್ಲಿ ಫಿಲ್ ಮಾಡಬೇಕು. ಆದಿತ್ಯ ಸಾ ಡ್ಯಾಶ್ ಎಲಿಫೆಂಟ್. ಇಲ್ಲಿ ಇ ಇಂದ ಸ್ಟಾರ್ಟ್ ಆಗ್ತಿದೆ ವರ್ಡು, ಸೊ ನಾವು ಆ್ಯನ್ ಎಲಿಫೆಂಟ್ ಅಂತ ಹಾಕ್ಕೊತೀವಿ. Okay. Aditya saw an elephant near a river. He quickly picked up dash stick to protect himself. A stick. Okay. Next to, but luckily dash elephant was calm and walked away. The elephant. ಇಲ್ಲಿ ಯಾಕೆ ನಾವು ದ ಯೂಸ್ ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಸೆಕೆಂಡ್ ಟೈಮ್ ಎಲಿಫೆಂಟ್ ಬಗ್ಗೆ ಡಿಸ್ಕಸ್ ಆಗ್ತಾ ಇದೆ, ಸೊ ನಾವು ದ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್, 33rd. Fill in the blanks with appropriate prepositions given in brackets. ಇಲ್ಲಿ 4 prepositions ಕೊಟ್ಟಿದ್ದಾರೆ, ನಾವು ಅದನ್ನು ಫಿಲ್ ಮಾಡ್ತಾ ಹೋಗಬೇಕು. ರಾಧಾ goes to school every morning. She sits in the first bench with her best friend. During lunch break, she shares her food with her classmates. After school, she waits for the bus. Okay. Next, 34th one, rewrite as directed. ಇದರಲ್ಲಿ ಫಸ್ಟ್ ಸಬ್ ಕ್ವೆಶನ್ ಬಂದ್ಬಿಟ್ಟು ಆ್ಯಡ್ ಸೂಟೇಬಲ್ ಕ್ವೆಶ್ಚನ್ ಟ್ಯಾಗ್. ಇಟ್ ಈಸ್ ಅ ಯೂಸ್ಫುಲ್ ಬುಕ್. ಇದಕ್ಕೆ ಕ್ವೆಶ್ಚನ್ ಟ್ಯಾಗ್ ಏನು ಬರುತ್ತೆ? ಇಸ್ಂಟ್ ಇಟ್. ಇಸ್ಂಟ್ ಇಟ್. He doesn't like coffee. Does he? Question mark. Next, B. Change into a question beginning with the right form of do. Students watch mobile for long hours. ಅದಕ್ಕೆ ಆನ್ಸರು do students watch mobile for long hours? Question mark. Second one, she finished the project before the deadline. ಅದಕ್ಕೆ did she finish the project before the deadline? C. Frame a question to get the underlined words as an answer. He drinks milk every morning. ನಮಗೆ ಇಲ್ಲಿ ಮಿಲ್ಕು ಆನ್ಸರ್ ಬರೋ ಥರ ನಾವು ಕ್ವೆಶನ್ನ ಕ್ರಿಯೇಟ್ ಮಾಡಬೇಕು. ಸೊ ವಾಟ್ ಡಸ್ ಹಿ ಡ್ರಿಂಕ್ ಎವ್ರಿ ಮಾರ್ನಿಂಗ್? ಕ್ವೆಶನ್ ಮಾರ್ಕ್. ಸೆಕೆಂಡ್ ಒನ್, ದ ಬುಕ್ ಈಸ್ ಆನ್ ದ ಟೇಬಲ್. ಸೊ ಸೆಕೆಂಡ್ ಒನ್, ವೇರ್ ಇಸ್ ದ ಬುಕ್? ಕ್ವೆಶ್ಚನ್ ಮಾರ್ಕ್. ಓಕೆ. ನೆಕ್ಸ್ಟು ಪಾರ್ಟ್ ಇ. ಇಲ್ಲಿ ರೆಕ್ಟಿಫೈ ದ ಎರರ್ಸ್ ಆ್ಯಂಡ್ ರೀರೈಟ್ ದೆಮ್ ಅಂತ ಹೇಳಿದ್ದಾರೆ. ಇಲ್ಲಿ ಹೇಗೆ ಕರೆಕ್ಟ್ ಮಾಡಬೇಕು ಅಂದರೆ, ಐ ಆ್ಯಮ್ ಅ ಇಂಡಿಯನ್. ಇಲ್ಲಿ ವರ್ಡ್ ನೋಡಿ ಐ ಇಂದ ಸ್ಟಾರ್ಟ್ ಆಗ್ತಾ ಇದೆ, ಸೊ ನಾವು ಆ್ಯನ್ ಅಂತ ಹಾಕ್ಕೊಬೇಕಾಗತ್ತೆ. ಐ ಆ್ಯಮ್ ಆ್ಯನ್ ಇಂಡಿಯನ್. ಸೆಕೆಂಡ್ ಒನ್, ಶಿ ಹ್ಯಾವ್ ಫಿನಿಶ್ಡ್ ಹರ್ ಹೋಮ್ವರ್ಕ್. ಇಲ್ಲಿ ಶಿ ಹ್ಯಾಸ್ ಫಿನಿಶ್ಡ್ ಹರ್ ಹೋಮ್ವರ್ಕ್ ಅಂತ ಬರೀಬೇಕು. ಪ್ಲೀಸ್ ರಿಪೀಟ್ ಇಟ್. ಪ್ಲೀಸ್ ರಿಪೀಟ್ ಇಸ್ ಅಗೇನ್ ಅಂತ ಕೊಟ್ಟಿದ್ದಾರೆ. ಪ್ಲೀಸ್ ರಿಪೀಟ್ ಇಟ್ ಅಂತ ಕೊಟ್ಟರೆ ಸಾಕು, ಅಗೇನ್ ಅನ್ನೋ ಅವಶ್ಯಕತೆ ಇಲ್ಲ. ಸೊ ಪ್ಲೀಸ್ ರಿಪೀಟ್ ಇಟ್. ಓಕೆ. ನೆಕ್ಸ್ಟು, ರೀಅರೇಂಜ್ ದ ಸೆಗ್ಮೆಂಟ್ಸ್ ಟು ಫಾರ್ಮ್ ಮೀನಿಂಗ್ಫುಲ್ ಸೆಂಟೆನ್ಸ್. ಫಸ್ಟ್ ಒನ್, ಬ್ಯಾಂಕ್ ಟು ದ ಹಿ ವೆಂಟ್. ಅದಕ್ಕೆ ಆನ್ಸರ್ ಬಂದುಬಿಟ್ಟು ಹಿ ವೆಂಟ್ ಟು ದ ಬ್ಯಾಂಕ್. Second one, negligence was he for dismissed his. He was dismissed for his negligence. ಸೊ ಇಲ್ಲಿ ಪಾರ್ಟ್ ಎ ಅಲ್ಲಿ ಕೂಡ ಕೆಲವು ಗ್ರಾಮರ್ ಕ್ವೆಶನ್ಸ್ ಇದೆ, ಬನ್ನಿ ಅದನ್ನು ನಾವು ಸಾಲ್ವ್ ಮಾಡೋಣ. ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ದ್ಯಾಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್. ದ ಕೇಕ್ ಇಸ್ ರೆಡಿ ಫಾರ್ ದ ಪಾರ್ಟಿ. Everyone has been asked to bring something. The decorations were done by the volunteers yesterday. Even though the event is important, it is a casual gathering. 12th one, fill in the blanks with suitable form of verbs given in the brackets. Dr. Prakash visit ಅಂತ ಕೊಟ್ಟಿದ್ದಾರೆ, ನಾವು ಇಲ್ಲಿ ವಿಸಿಟೆಡ್ ಅಂತ ಮಾಡ್ಕೊಬೇಕು.
Dr. Prakash visited the college last Friday. He and his team of doctors ಕಂಡಕ್ಟ್ ಅಂತ ಕೊಟ್ಟಿದ್ದಾರೆ ದ ಹೆಲ್ತ್ ಚೆಕಪ್ ಫಾರ್ ದ ಸ್ಟೂಡೆಂಟ್ಸ್. ಕಂಡಕ್ಟ್ ಇರೋದನ್ನು ಕಂಡಕ್ಟೆಡ್ ಅಂತ ಮಾಡಬೇಕು. ಹಿ ಆ್ಯಂಡ್ ಹಿಸ್ ಟೀಮ್ ಆಫ್ ಡಾಕ್ಟರ್ಸ್ ಕಂಡಕ್ಟೆಡ್ ದ ಹೆಲ್ತ್ ಚೆಕಪ್ ಫಾರ್ ದ ಸ್ಟೂಡೆಂಟ್ಸ್. ಆಫ್ಟರ್ ದ ಚೆಕಪ್ ದೇ ಡ್ಯಾಶ್ ಅಬೌಟ್ ದ ಪ್ರಿಕಾಷನ್ಸ್. ಇಲ್ಲಿ ಸ್ಪೀಕ್ ಅಂತ ಕೊಟ್ಟಿದ್ದಾರೆ, ಇದು ಪಾಸ್ಟ್ ಟೆನ್ಸಲ್ಲಿ ನಾವು ಕನ್ವರ್ಟ್ ಮಾಡಬೇಕು, ಸೊ ಅದು ಸ್ಪೋಕ್ ಆಗುತ್ತೆ. ಆಫ್ಟರ್ ದ ಚೆಕಪ್ they spoke about the precautions the students should take to keep themselves fit and fine during the examination season. At the end of the health camp, they dash given a warm send off. B ಕೊಟ್ಟಿದ್ದಾರೆ, ಇಲ್ಲಿ ನಾವು were ಅಂತ ಬರೀತೀವಿ. They were given a warm send off. Okay. Next to 13th one. A. Choose the correct homophones to complete the sentence. The farmer's dash helped him in the field. SON ಬಂದ್ಬಿಟ್ಟು ಮಗ ಮತ್ತು SUN ಬಂದ್ಬಿಟ್ಟು ಸೂರ್ಯ. ಸೊ ಇಲ್ಲಿ SON ಬಂದ್ಬಿಟ್ಟು ಕರೆಕ್ಟ್ ವರ್ಡು. ದ ಫಾರ್ಮರ್ಸ್ ಸನ್ ಹೆಲ್ಪ್ಡ್ ಹಿಮ್ ಇನ್ ದ ಫೀಲ್ಡ್. ಸೆಕೆಂಡ್ ಒನ್, ಐ ಪರ್ಚೇಸ್ಡ್ ಅ ನ್ಯೂ ಡ್ಯಾಶ್ ಆಫ್ ಶೂಸ್. ಪೇರ್ ಅಂದರೆ ಜೋಡಿ, ಈ ಪೇರ್ ಅಂದರೆ ಫ್ರೂಟು, ಸೊ PAIR ಬಂದ್ಬಿಟ್ಟು ಕರೆಕ್ಟ್ ವರ್ಡ್. ಓಕೆ. ನೆಕ್ಸ್ಟು, ಯೂಸ್ ದ ಹೋಮೋನಿಯಮ್ ವರ್ಡ್. ಹೋಮೋನಿಯಮ್ ಅಂದರೆ ಆ ಒಂದೇ ಪದಕ್ಕೆ ಎರಡು ಥರ ನಾವು ಯೂಸ್ ಮಾಡ್ಬೋದು, ಎರಡು ಅರ್ಥ ಇರುತ್ತೆ. ವರ್ಡ್ ಇನ್ 2 ಡಿಫ್ರೆಂಟ್ ಸೆಂಟೆನ್ಸಸ್ ವಿತ್ ಡಿಫ್ರೆಂಟ್ ಮೀನಿಂಗ್. ಸೊ ಎರಡು ಡಿಫ್ರೆಂಟ್ ಸೆಂಟೆನ್ಸ್ ಆಗಿ ನಾವು ಯೂಸ್ ಮಾಡಬೇಕು. ಇಲ್ಲಿ ವಾಚ್ ಕೊಟ್ಟಿದ್ದಾರೆ, ಇದು ಒಂದು ಮೆಟೀರಿಯಲ್ ಆಗಿ ಕೂಡ ಯೂಸ್ ಆಗುತ್ತೆ. ಸೊ ನಾನು ಫಸ್ಟ್ ಸ್ಟೇಟ್ಮೆಂಟಲ್ಲಿ ಐ ಬಾಟ್ ದಿಸ್ ವಾಚ್ ಫಾರ್ 700 rupees ಅಂತ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ವಾಚ್ ಬಂದುಬಿಟ್ಟು ಒಂದು ವಸ್ತುವಾಗಿ ನಾನು ಸೆಂಟೆನ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಶ್ಯಾಮ್ ವಾಸ್ ವಾಚಿಂಗ್ TV. ಇಲ್ಲಿ ಇದೊಂದು ವರ್ಬ್ ಆಗುತ್ತೆ, ಅವನು TV ನೋಡ್ತಾ ಇದ್ದಾನೆ ಅಂತ. ಸೊ ಇದು ಸೆಕೆಂಡ್ ಸೆಂಟೆನ್ಸ್. ಹೀಗೆ ನಾವು ಈ ಕ್ವೆಶ್ಚನ್ ಪೇಪರಲ್ಲಿ ಕೇಳಿರುವಂತಹ ಗ್ರಾಮರ್ ಕ್ವೆಶ್ಚನ್ಸ್ನ ಸಾಲ್ವ್ ಮಾಡಿದ್ದೀವಿ. ಥ್ಯಾಂಕ್ ಯು.